ಇಂದಿನ ವಿಶೇಷ ಅಡುಗೆಗಳು: ಬೆಂಡೆಕಾಯಿ ಮಸಾಲ, ಪಾಲಕ್ ಪರೋಟ, ಬೇಬಿಕಾರ್ನ್ ಕಚೋರಿ, ಚೂರ್ಮಾ ಉಂಡೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲಾ ಭಾಗ್ಯಗಳಿಗಿಂತ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಆರೋಗ್ಯವಿಲ್ಲದವನಿಗೆ ಯಾವುದೇ ಭಾಗ್ಯ ಇದ್ರೂ ಅದು ಏನೂ ಪ್ರಯೋಜನವಿಲ್ಲ. ನಾವು ಯಾವುದೇ ಯೋಗವನ್ನ ಸಾಧಿಸ್ಕೋಬೇಕು ಅಂತಂದ್ರೆ ಉತ್ತಮ ಆರೋಗ್ಯ ಇರಬೇಕು. ಉತ್ತಮ ಆರೋಗ್ಯ ಇರಬೇಕು ಅಂತಂದ್ರೆ ಉತ್ತಮ ಆಹಾರ ಕ್ರಮ ಇರಬೇಕು. ಉತ್ತಮ ಆರೋಗ್ಯಕರ ಅಡುಗೆಗಳನ್ನ ಹೇಳ್ಕೊಡೋ ಏಕೈಕ ಕಾರ್ಯಕ್ರಮವೇ ನಿಮ್ಮೆಲ್ಲರ ನೆಚ್ಚಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮ. ಇವತ್ತು ನಿಮ್ಗೆ ಹೇಳ್ಕೊಡೋ ಹೊಸ ಹೊಸ ಅಡುಗೆಗಳು ಯಾವುದು ಅಂತ ಕಾಯ್ತಿದ್ದೀರಾ? ಆದ್ರೆ ಹೇಳ್ಕೊಡೋದಕ್ಕೂ ಮುಂಚೆ ಇವತ್ತು ನಮ್ ಸಂಚಿಕೆಗೆ ಬಂದಿರೋ ಅತ್ತೆ ಸೊಸೆ ಜೋಡಿ ಯಾರು ಅಂತ ನೋಡೋಣ ಬನ್ನಿ. ಪಂಡರಿಬಾಯಿ, ಲೀಲಾವತಿ, ಜಯಂತಿ, ಭಾರತಿ, ಮಂಜುಳಾ ಹೀಗೆ ಹಳೆ ಕನ್ನಡ ಚಿತ್ರಗಳ ನಾಯಕಿಯರ ಚಿತ್ರಗಳನ್ನ ನೋಡ್ತಾ ಶಾಲಾ ಕಾಲೇಜು ದಿನಗಳಲ್ಲೇ ತಾನು ನಟಿ ಆಗ್ಬೇಕು ಅಂದ್ಕೊಂಡಿದ್ದ ಇವರು ಸದ್ಯಕ್ಕೆ ಕನಕ್ಪುರದಲ್ಲಿ ಆರಾಮಾಗಿ ಅದೇ ಹಳೆ ಚಿತ್ರಗಳನ್ನ ನೋಡ್ತಾ ನೆನಪುಗಳನ್ನ ಮೆಲುಕು ಹಾಕ್ತಾರೆ. ಕಾಯಿ ಹೋಳಿಗೆ, ಬಿಸಿ ಬಿಸಿ ಬಜ್ಜಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಅತ್ತೆ ಗೀತಾಲಕ್ಷ್ಮಿ. ಬೆಳಗಾವ್ನಲ್ಲಿ ಹುಟ್ಟಿ ಬೆಂಗಳೂರಲ್ಲಿ BSc ಮುಗಿಸಿ ಕನಕ್ಪುರದಲ್ಲಿ ಅತ್ತೆ ಜೊತೆ ಭಕ್ತಿಗೀತೆಗಳಿಗೆ ಸ್ವರ ಸೇರಿಸ್ತಾ ಖುಷಿಯಾಗಿರೋ ಇವರು ವಾರಪತ್ರಿಕೆ, ಮಾಸಪತ್ರಿಕೆಗಳನ್ನ ತಪ್ಪದೇ ಓದೋ ಹವ್ಯಾಸದ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ 18 ಚಿತ್ರಗಳನ್ನೂ ಕೂಡ ನೋಡಿದೀನಿ ಅನ್ನೋ ಹೆಮ್ಮೆ. ಅಪ್ಪುಗೆ ಸೂಪರ್ ಫ್ಯಾನ್ ಅಂತಿರೋ ಸೊಸೆ ಸುನೀತಾ. ಬನ್ನಿ ಈ ಕಲಾಪ್ರೇಮಿ ಅತ್ತೆ ಸೊಸೆನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಡ್ಗೆ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಇಬ್ರಲ್ಲಿ ಯಾರು ಎಕ್ಸ್ಪರ್ಟ್ ಕುಕ್? ಯಾರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಿ? ಪರವಾಗಿಲ್ಲ, ಮಾಡ್ತೀವಿ. ಯಾರು ಮಾಡೋದು ಚೆನ್ನಾಗಿ? ನಮ್ಮತ್ತೆ. ಹೌದಾ? ಓ ಸೂಪರ್. ಹಂಗಾದ್ರೆ ಅತ್ತೆ ಒಪ್ಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೆ ನೀವು ಇವತ್ತು ಅತ್ತೆಗಿಂತ ಚೆನ್ನಾಗಿ ಮಾಡ್ಬೇಕು. ಧಾರಾಳವಾಗಿ. ಓಕೆನಾ? ಆಲ್ ದಿ ಬೆಸ್ಟ್ ಇಬ್ರಿಗೂ. ನೋಡೋಣ ಯಾರು ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ. ಆದ್ರೆ ಫಸ್ಟ್ ಯಾರು ಅಡ್ಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಸಣ್ಣ ಆಟ ಆಡೋಣ. ಓಕೆ? ಇವತ್ತಿನ ಆಟ ಏನು ಅಂತಂದ್ರೆ, ನಿಮ್ ಮುಂದೆ ಒಂದು ಟ್ರೇಯಲ್ಲಿ ಬಲೂನ್ಸ್ ಇಟ್ಟಿದ್ದೀನಿ, ಹಾಗೆ ದಾರ ಇಟ್ಟಿದ್ದೀನಿ, ಸ್ಕೆಚ್ ಪೆನ್ ಇಟ್ಟಿದ್ದೀನಿ. ಆಯ್ತು. ಏನ್ ಮಾಡ್ಬೇಕು? ಬಲೂನ್ ನ ಊದ್ಬಿಟ್ಟು ಅದನ್ನ ದಾರ ತಗೊಂಡ್ ಕಟ್ಟಿ ಆ ಬಲೂನ್ ಮೇಲೆ ಏನಾದ್ರೂ ಯಾರಿಗಾದ್ರೂ ಮೆಸೇಜ್ ಇರ್ಬೋದು ಅಥವಾ ಎನಿ ಪಿಕ್ಚರ್, ಯಾವ್ದೇ ಚಿತ್ರ ಆಗಿರ್ಬೋದು, ಏನಾದ್ರೂ ಬರಿಬೋದು. ಯಾರಿಗ್ ಬೇಕಾದ್ರೂ ಡೆಡಿಕೇಟ್ ಮಾಡ್ಬೋದು ನೀವು ಆ ಬಲೂನ್ ನ. ಓಕೆ? 1 ನಿಮಿಷ ಕಾಲಾವಕಾಶದಲ್ಲಿ ಯಾರು ಜಾಸ್ತಿ ಬಲೂನ್ ಊದಿ, ಯಾರು ಜಾಸ್ತಿ ಬಲೂನ್ಗಳ ಮೇಲೆ ಚೆನ್ನಾಗಿ ಚಿತ್ರ ಬಿಡಿಸ್ತಿರೋ ಅವ್ರನ್ನ ವಿನ್ನರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಫಸ್ಟ್ 1 ಬಲೂನ್ ಊದಿದಾದ್ಮೇಲೆ ಬರೆದ್ಬಿಟ್ಟು ನಿಮ್ಮ ಚಿತ್ರ ಅಥವಾ ಎನಿಥಿಂಗ್ ನೀವೇನ್ ಬರೀಬೇಕು ಅನ್ಕೊಂಡಿದ್ದೀರಿ ಅದನ್ನ ಬರೆದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ 1ಗೆ ಹೋಗ್ಬೇಕು. ಓಕೆ? ಅಂಡ್ ಯೋರ್ 1 minute ಸ್ಟಾರ್ಟ್ಸ್ ನೌ. ಮೀಡಿಯಂ ಸೈಜ್ ಬಲೂನ್ ಓದ್ಬೇಕು. ಸುಮ್ನೆ ಒಂಚೂರು ಗಾಳಿ ತುಂಬಿಸ್ಬಿಟ್ಟು ಕಟ್ಟೋದಲ್ಲ, ಹೊಡೆದೋಗ್ಬಾರ್ದು. ಇಟ್ ಶುಡ್ ಬಿ ಆಫ್ ಮಿನಿಮಮ್ ಸೈಜ್. ಅಮ್ಮ ನಿಮ್ ತುಂಬಾ ಕಮ್ಮಿ ಆಯ್ತು, ಮೀಡಿಯಂ ಸೈಜ್ ಇರಬೇಕು. ಅಮ್ಮ ನಿಮ್ಗೆ ಈಸಿ ಆಗ್ಲಿ ಅಂತ ಕತ್ತರಿ ಇಟ್ಟಿದ್ದೀನಿ. ಹಿಂದಿನ ಕಾಲದಲ್ಲಿ ಪಾರಿವಾಳದ ಮೂಲಕ ಮೇಘ ಸಂದೇಶ ಕಳಿಸ್ತಾ ಇದ್ರು. ಇವಾಗೆಲ್ಲ SMS, ಇಮೇಲ್ ಮಯ. ಇದು ಎರಡೂ ಕೈ ಕೊಟ್ರೆ ಈ ಬಲೂನ್ ಮೆಸೇಜ್ ಪ್ಲಾನ್ ಹೇಗೆ ಅಂತ ಡೌಟಾ? ಈ ಅತ್ತೆ ಸೊಸೆ ಬರೆಯೋದನ್ನ ನೋಡಿ ಕಲ್ತ್ಕೊಳ್ಳಿ. ಇದ್ಯಾರ್ಗೆ? ಇದಾ ನವ್ಯಾಗೆ. Last 10 seconds to go. 9, 8, 7, 6, 5, 4, 3, 2, stop. 1, 2, 3, 4, 5 ಬಲೂನ್ಸ್. ಇಲ್ಲಿ 3, ಇಲ್ಲಿ 3 ಬಲೂನ್ ಓದಿರೋದು. ನೀವ್ 5 ಬಲೂನ್ ಓದಿದ್ದೀರಾ? ಫಸ್ಟ್ ಇವ್ರು ಬರ್ದಿದ್ದು ಐ ಲವ್ ಮೈ ಸನ್ ಅಂತ ಬರ್ದಿದ್ದಾರೆ. ಸೊ ಸುಹಾಸ್ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಅವನೇ ಫಸ್ಟ್ ನನಗೆ. ಫಸ್ಟ್ ಅವನೇ. ಓಕೆ, ಸುಹಾಸ್ ತುಂಬಾ ಲಕ್ಕಿ ನೀನು. ನೆಕ್ಸ್ಟ್ ಮಾಮ್, ಲವ್ ಅಂಡ್ ಕೇರಿಂಗ್. CR ಅಷ್ಟೇ. ಇದ್ ಲಾಸ್ಟ್ ಅಲ್ಲಿ ಬರೆಯಕ್ ಹೋದ್ರಿ. ಸಿಸ್ಟರ್ ಸಂಗೀತ. ಸೊ ಮಗನ್ ಬಿಟ್ರೆ ನೆಕ್ಸ್ಟ್ ತಂಗಿ. ಹೌದು, ಸಂಗೀತ ಅಂದ್ರೆ ತುಂಬಾ ಇಷ್ಟ. ಓಕೆ. ಓ ದೆನ್ ಕಮ್ಸ್ ದ ಹಬಿ. ಮೈ ಹಬಿ. ಫುಲ್ ಸ್ಪೆಷಲ್ ಹಾರ್ಟ್ ಎಲ್ಲ ಹಾಕೊಂಡು ಬರ್ತಿದ್ದೀರಾ? ಮತ್ತೆ ಅವರ ಜೀವ. ಥರ್ಡ್ ಪೊಸಿಷನ್ ಅವ್ರಿಗೆ? ಇಲ್ಲ ಇಲ್ಲ, ಆದ್ರೂ ಫಸ್ಟ್ ಮಗನಿಗೆ ಕೊಡ್ಬೇಕಲ್ಲ, ಮುಂದೆ ನೋಡ್ಕೊಳ್ತಾನೆ.
ಸುಹಾಸ್ ಏನ್ ನಾನು ಓಯ್ ಅಂಡ್ ನೆಕ್ಸ್ಟ್ ನೀವು ಬರ್ದಿದ್ದು ಟು ಲವ್ಲಿ ನವ್ಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ನೀವು ಕರೆಕ್ಟ್ ಆಗಿ ಬರ್ದಿದ್ದೀರಾ. ಐ ಲವ್ ದಿಸ್ ಹ್ಯಾಂಡ್ ರೈಟಿಂಗ್. ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಥ್ಯಾಂಕ್ ಯು. 5 ಬಲೂನ್ ಬರ್ದಿದ್ದೀರಿ, 5ರಲ್ಲೂ ಒಬ್ರಿಗೆ ಮೆಸೇಜ್ ಕೊಟ್ಟಿದ್ದೀರಿ ಅಂಡ್ ಐ ಆಮ್ ಒನ್ ಆಫ್ ಇಟ್. ತುಂಬಾ ಖುಷಿ ಆಗ್ತಿದೆ. ಅಮ್ಮ ಎರಡೇ ಇನ್ನೊಂದು. ಓ ಪಾಪಚ್ಚ ಇನ್ನೊಂದೆಲ್ಲವು ನಾನು ಆ ಕಡೆ ಹೋದಾಗ 3 ಇತ್ತು, ಇವಾಗ ಇಷ್ಟು ದಪ್ಪ ಆಗ್ಬಿಟ್ಟಿದೆ. ಏನಿದು? ಅಯ್ಯೋ ಒಗ್ಗರಣೆ ಡಬ್ಬಿ. ನಾನು ಏನಿದು ಬಡವರ ಬಂದು ಅಂತ ಏನಾದ್ರು ಬರೆಯಕ್ ಹೋಗ್ತಾರೋ ಏನೋ ಅನ್ಕೊಂಡಿದ್ದೆ. ಜಿ ಟಿವಿ, ಇವ್ರಿಗೆ ಫಸ್ಟ್ ಜಿ ಟಿವಿ ಅಂದ್ರೆ ತುಂಬಾ ಇಷ್ಟನಾ? ಹೌದು. ಫಸ್ಟ್ ಪ್ರಿಫರೆನ್ಸ್ ಜಿ ಟಿವಿ, ಸೆಕೆಂಡ್ ಪ್ರಿಫರೆನ್ಸ್ ಜಿ ನಲ್ಲಿ ಬರೋ ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ನೀವ್ ಎರಡೇ 2 ಬರುವುದಿರೋದು ಏನ್ ಕಷ್ಟ ಅನ್ಸ್ತಾ ನಿಮ್ಗೆ? ಕಷ್ಟ ಏನಿಲ್ಲ, ಒಂದು ಡ್ಯಾಮೇಜ್ ಆಗೋಯ್ತು, ಇನ್ನೊಂದ್ರಲ್ಲಿ ಉಸಿರೇ ಹೋಗ್ಲಿಲ್ಲ. ಓ ಹೌ ಸ್ಯಾಡ್. ಸುನೀತಾ ಅವರು 5 ಬಲೂನ್ ಊದಿದ್ದಾರೆ ಅಂಡ್ 5ರ ಮೇಲೂ ನೀಟಾಗಿ ಬರ್ದು ಲೈಕ್ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ. ಈ ರೌಂಡ್ ಅಲ್ಲಿ ಸುನೀತಾ ನೀವೇ ವಿನ್ನರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಅಮ್ಮ ನೀವ್ ಸೋತಿದ್ದು ಪನಿಷ್ಮೆಂಟ್. ಪ್ರೋಗ್ರಾಮ್ ನೀವು ಸ್ವಲ್ಪ ಲೇಟ್ ಆಗಿ ಬಂದ್ರಿ, ಕೇಳಿದಕ್ಕೆ ಟ್ರಾಫಿಕ್ ಅದು ಇದು ಅಂತ ಅಂದ್ರಿ. ಬಟ್ ಆಕ್ಚುಲಿ ಇವಾಗಿರೋ ಸರ್ವೇ ಸಾಮಾನ್ಯ ಟ್ರಾಫಿಕ್ ಪ್ರಾಬ್ಲಮ್ಸ್. ಅಕಸ್ಮಾತ್ ನೀವೇನಾದ್ರೂ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಟ್ರಾಫಿಕ್ ನ ಹೇಗ್ ಕಂಟ್ರೋಲ್ ಮಾಡ್ತಿದ್ರಿ? ಬಿಕಾಸ್ ಈಗಂತೂ ಏನಾದ್ರು ಹೆಲ್ಮೆಟ್ ಹಾಕಿಲ್ಲ, ಹೆಲ್ಮೆಟ್ ಹಿಡಿಯಕ್ ಹೋದ್ರೆ ಅವ್ರು ಹೆಂಗೋ ಹಾರ್ಸ್ಕೊಂಡೆಲ್ಲ ಫುಟ್ಪಾತ್ ಮೇಲೆಲ್ಲ ಹೋಗ್ಬಿಟ್ಟಿರ್ತಾರೆ. ಹೌದು. ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಆಗ್ಬಿಟ್ಟಿದ್ದಾರೆ. ನೀವೇನಾದ್ರೂ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಈ ತರ ರೂಲ್ಸ್ ವೈಲೇಟ್ ಮಾಡೋರ್ನೆಲ್ಲ ಅಥವಾ ಟ್ರಾಫಿಕ್ ರೂಲ್ಸ್ನೆಲ್ಲ ಹೇಗ್ ನಿಭಾಯಿಸ್ತಿದ್ರಿ? ಅದೇ ಕಂಟ್ರೋಲ್ ಮಾಡೋದು. ನಿಮ್ಗೊಂದು ಗೆಟಪ್ ಕೊಡ್ತೀನಿ ನಾನು. ಆ ಗೆಟಪ್ ಹಾಕೊಂಡು ಟ್ರಾಫಿಕ್ ಪೊಲೀಸ್ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇವತ್ತಿಂದ ನಿಮ್ಮ ಕೆಲಸ ಟ್ರಾಫಿಕ್ ಪೊಲೀಸ್. ಸಕದಾಗ ಕಾಣ್ತಿದ್ದೀರಾ? ಅವ ಏನೋ ಪೊಲೀಸಿಂಗ್ ಇಟ್ಕೋಬಾರ್ದು, ಗೂರ್ಖಗಳು ಇಟ್ಕೊಳ್ಳೋದು. ಚೆನ್ನಾಗಿ ಕಾಣ್ತಿದಾರಾ? ಬೊಮ್ಮಡಾಗಿ ಸಕದಾಗ ಕಾಣ್ತಿದ್ದೀರಂತೆ. ಏನಾಯ್ತು? ಇಟ್ಕೋಬೇಕು. ಯಾಕೆ? ಹೆಲ್ಮೆಟ್ ಹಾಕೊಂಡು ಮೇಡಮ್ ಎಕ್ಸಾಮ್ ಹೋಗ್ತಾ ಇದ್ದೀರಾ? ಪ್ಲೀಸ್ ನನ್ನ ಹೆಲ್ಮೆಟ್ ಬರ್ತಾ ಕಳ್ದೋಯ್ತು, ಪ್ಲೀಸ್ ಮೇಡಮ್. ಹೆಲ್ಮೆಟ್ ಹಾಕೊಂಡು ದಂಡ ಕಟ್ಬಿಟ್ಟು ಹೋಗಿ. ಇನ್ನೊಂದ್ಸರಿ ಬಂದಾಗ ಹೆಲ್ಮೆಟ್. ಇಲ್ಲ ನಂಬರ್ ಬರ್ಕೊಳ್ಳಿ ಫಸ್ಟ್. ಗಾಡಿ ನಂಬರು ಬಿಡ್ಬೇಡಿ ಅವ್ರನ್ನ. ಇಟ್ಕೊಳ್ಳಿ ಮೇಡಮ್, ಇರ್ಲಿ ಇಚ್ಛೆ ನಮ್ಮನೇನು. ಗಾಡಿನ ಬರ್ಬೋದು. ಇಲ್ಲ ಇಲ್ಲ ಇರ್ಲಿ ಇಲ್ಲ 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 ಹೆಲ್ಮೆಟ್ ಹಾಕೊಂಡು ಹೋಗ್ಲೇಬೇಕು ನೀವು. ಅಮ್ಮ ಕಳ್ದೋಯ್ತು, ನಾನು ಬರ್ತಾ ಇದ್ದೆ ಮೇಡಮ್, ಅರ್ಜೆಂಟು ಎಕ್ಸಾಮ್ ಬರೀಬೇಕು. ಇಲ್ಲ 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 ಹಾಕೊಂಡ ಹೋಗಿ ಬರ್ಬೇಕು. ಬಿಟ್ಬಿಡಿ ಮೇಡಮ್. ಏನ್ ಮೇಡಮ್? ಡಿ ಎಲ್ ಕೊಡಿ. ಡಿ ಎಲ್ ಕಳ್ದೋಗಿದೆ ಮೇಡಮ್, ಹೆಲ್ಮೆಟ್ ಜೊತೆ ಇಟ್ಟಿದ್ದೆ. ಇಲ್ಲ 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 ಡಿ ಎಲ್ ತರಬೇಕು, ಇದು ತರಬೇಕು. ವಿದ್ಯಾವಂತರಾಗಿ ಇವರೇ ಈ ತರ ಮಾಡಿದ್ರೆ ಎಲ್ರು ಹೇಗ್ ಕಲ್ತ್ಕೋತಾರೆ? ಅದೇ ಅವ್ರಿಗೆ ಹೇಳ್ಕೊಡಿ, ಸರಿಯಾಗಿ ಹೇಳಿ, ಅವ್ರನ್ನ ಬಿಡ್ಬೇಡಿ. ಇವತ್ತು ಇಟ್ಕೊಳ್ಳಿ ಅವ್ರನ್ನ. ಏನ್ ಬೇಡ ಬೇಡ, ಲಂಚ ಕೊಡ್ತೀರಾ? ಲಂಚ ಕೊಡ್ತೀರಾ ಪೊಲೀಸ್ಗೆ? ಲಂಚ ಅಲ್ಲ. ಹಾ ಇಲ್ಲ 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 ಕೊಡಂಗಿಲ್ಲ. ಇವನ್ನ ಕರ್ಕೊಂಡು ನಡಿ ಸ್ಟೇಷನ್ಗೆ. ಇದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ. ಎಂತದು ಇಲ್ಲ. ಇನ್ಮೇಲೆ ಹೆಲ್ಮೆಟ್ ಹಾಕೋದು ಯಾವತ್ತೂ ಹೋಗ್ಬಾರ್ದು. ಡಿ.ಎಲ್ ಇಲ್ಲದೆ ಗಾಡಿ ಓಡಿಸ್ಲೇಬಾರ್ದು. ಇಲ್ಲ 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 ಸಾರಿ, ನಡೀರಿ ಹೋಗೋಣ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಪೊಲೀಸ್ ಅಪ್ಪ, ಬೇಡ ನನ್ಗೆ ಇವರು. ಆಯ್ತು, ಇನ್ನೊಂದ್ಸರಿ ಡಿ ಎಲ್ ತರಲೇಬೇಕು. ಓಕೆ, ಈ ತರ ಎಲ್ಲ ಮಾಡಬೇಡಿ. ಐ ಲವ್ ಯು. ಬಾಯ್. ಸೊ ಯಾರಾದ್ರೂ ಸಿಗಾಕೊಂಡ್ರೆ ಬಿಟ್ಬಿಡ್ತಾರ ನೀವು? ಎಷ್ಟ್ ಚೆನ್ನಾಗಿ ಕಾಣ್ತಿದ್ರೆ ನೀವೇ ಟೋಪಿ ತೆಗೆಕ್ ಹೋಗೋದು. ಸೋತಿದ್ದಾಯ್ತು, ಪನಿಷ್ಮೆಂಟ್ ತಗೊಂಡಿದ್ದಾಯ್ತು. ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಓಕೆ. ಏನ್ ಅಡ್ಗೆ ಮಾಡ್ಕೊಡ್ತೀರಿ? ಬೆಂಡೆ ಮಸಾಲ. ಬೆಂಡೆ ಮಸಾಲ. ಓಕೆ, ಹೋಗಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ. ಇಲ್ಲ 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 ಇಲ್ಲ, ಹೋಗ್ರಿ ಎಷ್ಟ್ ತಗೊಳ್ಳಿ ಮಾ. ಬೆಂಡೆ ಮಸಾಲ ರೆಡಿ ಆದ್ಮೇಲೆ ನಿಮ್ಮನ್ ಕರೀತೀನಿ. ಸುನೀತಾ ಅವ್ರೆ, ಬೆಂಡೆ ಮಸಾಲ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಬೆಂಡೆಕಾಯಿ, ಒಣಮೆಣಸಿನ್ಕಾಯಿ, ಧನಿಯಾ, ಈರುಳ್ಳಿ, ಹುಣಸೆ ರಸ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಇಮಾಮಿ ಸನ್ಫ್ಲವರ್ ಆಯಿಲ್. ಓಕೆ, ಫಸ್ಟ್ ಏನ್ ಮಾಡ್ಕೋಬೇಕು? ಫಸ್ಟು ಮಸಾಲ ಹುರಿಬೇಕು. ಓಕೆ, ಬಾಂಡ್ಲಿ ಕೊಡ್ಲಾ?
ಪ್ಯಾನಿಗೆ ಕೊಡಿ. ಕಡಲೆಬೇಳೆ ಎಣ್ಣೆ ಹಾಕೊಳ್ಳೋಷ್ಟಿಲ್ವಾ? ಬೇಡ, ಡ್ರೈ ಆಗಿ. ಕಡಲೆಬೇಳೆ 1 ಸ್ಪೂನು. ಕೆಂಪಗಾಗ ತನಕ ಹುರ್ಕೋಬೇಕಾ? ಹೌದು, ಬ್ರೌನ್ ಆಗಬೇಕು. ಮಾಮೂಲಿ ಮಾಡೋ ಬೆಂಡೆ ಮಸಾಲೆಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಇದು ಡ್ರೈ, ಫುಲ್ ಡ್ರೈ. ಫುಲ್ ಡ್ರೈ. ಉದ್ದಿನಬೇಳೆ ಎಷ್ಟು ಸ್ಪೂನು? 1 ಸ್ಪೂನ್ ಹಾಕಿ. ಇದು ಕೂಡ ಬ್ರೌನ್ ಆಗೋ ತನಕ ಹುರಿಬೇಕು. ಎರಡು ಈಕ್ವಲ್ ಪ್ರಪೋರ್ಷನ್ ಎಲ್ಲ, ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ 1 ಚಮಚ. ಮೆಣಸಿನ್ಕಾಯಿ ಎಷ್ಟು ಹಾಕ್ಲಿ? 1 8 ಹಾಕಿ. ಬರೀ ಬ್ಯಾಡ್ಗಿ ತಗೊಂಡ್ರೆ ಸಾಕಾ? ಇದು ಬ್ಯಾಡಗಿ ಬಣ್ಣ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಬೇಕಾದ್ರೆ ಖಾರನೂ ಹಾಕೋದು. ಗುಂಟೂರು ರುಚಿಗೆ ಸ್ವಲ್ಪ ಗರಿ ಹಾಕಬೇಕು. ಧನಿಯಾ 1 ಸ್ಪೂನು. ಕೊತ್ತಂಬರಿ ಬೀಜ. ಕಡಲೆಬೇಳೆ, ಉದ್ದಿನ ಬೇಳೆ, ಧನಿಯಾ 1 ಚಮಚ. ಈ ತರ ಬೇಕಾದ್ರೆ ಲಾರ್ಜ್ ಕ್ವಾಂಟಿಟಿಲೂ ಪೌಡರ್ಸ್ ಮಾಡ್ಕೊಳ್ಬಹುದು, ಮಾಡಿಟ್ಕೋಬಹುದು. ಬಟ್ ಆತರ ಮಾಡಿಟ್ಕೊಂಡ್ರೆ ಈ ತರ ಎಲ್ಲ ಹುರ್ಕೊಂಡು ಚೆನ್ನಾಗಿ ಆರದ ಮೇಲೆ ಬಿಡಿಸ್ಕೋಬೇಕು. ಇದು ಆರಬೇಕು. ಆರದ್ಮೇಲೆ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ್ಮೇಲೆ ಆರಿಸ್ಬಿಟ್ಟು ಪುಡಿನ ನೀಟಾಗಿ ಆರಿಸ್ಬಿಟ್ಟು ಈರುಳ್ಳಿನ 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಬೇಕು. ಈರುಳ್ಳಿ ಬೆಳ್ಳುಳ್ಳಿನ ಮಾಡ್ಕೊಂಡಿದ್ದು ಈ ಪುಡಿ ಹಾಕ್ಬಿಟ್ಟು ಹುಣಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಬೆಂಡೆದೊಳಗೆ ತುಂಬಿಟ್ಟು ಫ್ರೈ ಮಾಡೋದು. ಆಫ್ ಮಾಡ್ಬಿಡಿ. ಆಫ್ ಮಾಡ್ಲಾ? ಹಾ, ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಆಗಿದೆ. ಈಗ ಸ್ವಲ್ಪ ಆರದ್ಮೇಲೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡ್ಬಿಡು. ಪುಡಿ ಆಗಿದೆಯಾ? ಪುಡಿ ಆಗಿದೆ. ಸೊ ಡ್ರೈ ಪೌಡರ್ ಮಾಡ್ಕೊಳ್ಳಿ. 1 ಪೌಲ್ ಕೊಡಿ. ಎರಡು ಸ್ಪೂನ್ ಹಾಕೊಂಡಿದ್ದೇನೆ. ಓಕೆ. ಆನಿಯನ್ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಕಿ. ಫುಲ್ ಹಾಕೋಬೇಕಾ? ಬೆಳ್ಳುಳ್ಳಿ. ನೀರು ಹಾಕೊಳ್ಳೋಷ್ಟು ಬೇಡ, ಡ್ರೈ ಆಗಿ. ಸೊ ತುಂಬಾ ಫೈನ್ ಪೇಸ್ಟ್ ಏನಾಗೋದು ಬೇಡ ಅಂದ್ರೆ ಅದ್ರೊಳಗಡೆ ಸೇರ್ಬೇಕಲ್ಲ, ಅದು ಬೆಂಡೆ ಒಳಗಡೆ. ಫೈನ್ ಪೇಸ್ಟ್ ಏನು ಬೇಡ. ಹಾ, ಆ ಬೆಂಡೆ ಒಳಗಡೆ ತುಂಬಲಿಕ್ಕೆ ಹೇಗೆ ಬೇಕೋ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಹುಣಸೆ ರಸ, ನೀವು ಹುಟ್ಟಿದ್ದು ಬೆಳಗಾಮಲ್ಲಿ? ಹೌದು. ಓದಿದ್ದೆಲ್ಲ ಬೆಳಗಾಮಲ್ಲಿ? ಇಲ್ಲ, ಹುಟ್ಟಿದ್ದು ಮಾತ್ರ ಅಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲೇ. ಓಕೆ. ನೆಕ್ಸ್ಟ್ ಬೆಂಡೆಕಾಯಿ. ಈ ತರ ಬೆಂಡೆಕಾಯಿ ಮಸಾಲಾ ಬದಲು ಬದನೆಕಾಯಿಗೂ ಈ ತರ ಫಿಲ್ಲಿಂಗ್ ಮಾಡ್ಬೋದು. ಬದನೆಕಾಯಿ, ಹೀರೆಕಾಯಿ, ಹೀರೆಕಾಯಿಗೂ ಮಾಡ್ಬೋದು ಈ ತರ. ಓಕೆ. ಇದ್ರಲ್ಲಿ ಅದರ ಮಧ್ಯ ಕಟ್ ಮಾಡ್ಕೊಂಡು ಒಳಗಡೆ ಫಿಲ್ ಮಾಡ್ಬೇಕಾ? ಹಾ. ಬಾಣ್ಲಿ ಇಡಿ. ಎಣ್ಣೆ ಹಾಕ್ಲಾ? ಹಾಕಿ. ಬದನೆಕಾಯಲ್ಲಿ ಎಣ್ಣೆಗಾಯಿ ರುಚಿ ಹಾಗೆ ಬೆಂಡೆಕಾಯಲ್ಲಿ ತುಂಬುಗಾಯಿ ಕೂಡ ಅಷ್ಟೇ ರುಚಿಯಾಗಿರುತ್ತಂತೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವರು ಬೆಂಡೆಕಾಯಿ ಏನೇ ಮಾಡಿದ್ರು ಸೂಪರ್ ಅಂತ ಫ್ಯಾಮಿಲಿಯಲ್ಲಿ ಎಕ್ಸ್ಪರ್ಟ್ ಪಟ್ಟ ಪಡೆದುಕೊಂಡಿದ್ದಾರೆ. ಎಣ್ಣೆ ಕಾದಿದ್ಯಾ? ಹಾ, ಕಾದಿದೆ. ಸಣ್ಣ ಮಾಡ್ಕೊಳ್ತೀನಿ. ಫಿಲ್ಲಿಂಗ್ ಕೂಡ ರೆಡಿ ಇದೆ. ಹಾ. ಸ್ಪೂನ್ ಕೊಡಿ. ಎಳೆ ಬೆಂಡೆಕಾಯಿ ತಗೊಂಡ್ಬೇಕಾದ್ರೆ ಉದ್ದುದ್ದಕ್ಕೆ ಒಂದೇ ಬೆಂಡೆಕಾಯಿ ಹಾಕಿನೂ ಮಾಡ್ಬೋದು. ಬಟ್ ಎಳೆದಿರ್ಬೇಕು, ಎಳೆದಾಗಿರ್ಬೇಕು. ಸ್ವಲ್ಪ ದೊಡ್ಡ ಬೆಂಡೆಕಾಯಿ ಆದ್ರೆ 2 ಅಥವಾ 3 ಪೀಸ್ ಮಾಡ್ಬೋದು. ಸ್ವಲ್ಪ ಬ್ರೌನ್ ಕಲರ್ ಬಂದ್ಮೇಲೆ ಆಫ್ ಮಾಡ್ಬೋದು. ಎಲ್ಲಿ ಕಲ್ತಿದ್ದು ಅಡುಗೆ ಇದನ್ನ? ಇದು ನಮ್ಮ ಆಫೀಸಲ್ಲಿ ಒಬ್ರು ಮೇಡಮ್ ಇದ್ದಾರೆ,
ಅವ್ರ ಕಡೆಯಿಂದ. ಓಕೆ. ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ, ಡೇಟಾ ಎಂಟ್ರಿ ಆಪರೇಟರ್. ಹೌದು. ಹೇಗಿರುತ್ತೆ ವರ್ಕ್? ಐ ಮೀನ್ ವರ್ಕ್ ಚೆನ್ನಾಗಿದೆ, ಏನು ಅಂತ ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ಲ. ಇಲ್ಲ, ಕಾಮ್ ಆಗಿದೆ ವರ್ಕು. ಆಫೀಸು ಚೆನ್ನಾಗಿದೆ, ವಾತಾವರಣ. ಕೆಲಸ ಮಾಡ್ಬೇಕು ಅನ್ಸುತ್ತಾ ಅಥವಾ ಮನೇಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರೆ ಸರಿ ಅನ್ಸುತ್ತಾ? ಇಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು ಈಗಿನ ಕಾಲದಲ್ಲಿ. ಅಲ್ವಾ? ಹಾಂ. ಆಗಿದ್ಯಾ? ಹಾಂ ಆಗಿದೆ. ಬೌಲ್ ಕೊಡ್ತೀರಾ? ಸರ್ವಿಂಗ್ ಬಾಲ್ ತಗೊಳ್ಳಿ. ಬಿಸಿ ಬಿಸಿಯಾದ ಗರಿಗರಿಯಾದ ಬೆಂಡೆ ಮಸಾಲ ರೆಡಿ ಆಗಿದೆ. ಬಿಸಿ ಬಿಸಿ ಗರಿ ಗರಿ ಕಲರ್ಫುಲ್ ಬೆಂಡಿ ಮಸಾಲ ರೆಡಿ ಆಗಿದೆ. ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಅತ್ತೆಯವ್ರನ್ನ ಕರಿಯೋಣ. ಕರೀರಿ. ಬನ್ನಿಮ್ಮ. ಬೆಂಡೆಕಾಯಿ ಇಷ್ಟನಾ? ಇಷ್ಟ. ಇಷ್ಟ ಇಲ್ಲ ಅಂದ್ರೂ ತಿನ್ಲೇಬೇಕು ಅಂತ ಹಿಂಸೆ ಮಾಡಿ ತಿನ್ಸೋರು ನಮ್ಮ ಅಮ್ಮ ಅವಾಗ. ಇದ್ರಲ್ಲಿ ಒಂದು ಕಂಟೆಂಟ್ ಇದೆ ಗೊತ್ತಾ ನಿಮ್ಗೆ? ಜಾಯಿಂಟ್ ಪೇನ್ಗೆಲ್ಲ ತುಂಬಾ ಒಳ್ಳೇದು ಇದ್ರಲ್ಲಿ ಇರೋದು, ಲೋಳೆ ಅಂಶ. ಒಂದು ಟಿಪ್ಪು ಸಿಕ್ತಂಗಾಯ್ತು. ತಗೊಳ್ಳಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ತುಂಬಾ ಟೇಸ್ಟ್ ಆಗಿದೆ. ಹೌದಾ? ಹೌದು. ಫುಲ್ ಬಟ್ಲು ಖಾಲಿ ಮಾಡ್ತೀರಾ ಕೊಟ್ರೆ? ಆಗುತ್ತೆ. ಆಗತ್ತೆ, ಬೇಡ ಹಂಗಾರ ಕೊಡಲ್ಲ. ಸೂಪರ್, ಎಕ್ಸಲೆಂಟ್. ಇನ್ನು ಏನೇನು ಹೇಳ್ಬೇಕು ಹೋದ್ರೆ ತುಂಬಾ ಚೆನ್ನಾಗಿದೆ. ನೆನ್ಸ್ಕೊಳ್ಳೋದಕ್ಕೆ ಏನೂ ಬೇಡ, ಹಾಗೆ ಅದೊಂದು ಸ್ನಾಕ್ ತರ, ಸ್ಟಾರ್ಟರ್ ತರ ಟೀ ಜೊತೆ ತಿನ್ಬೋದು. ಟೀ ಕುಡಿತಾ ತಿನ್ಬೋದು. ಕ್ರಿಸ್ಪಿಯಾಗಿ ಖಾರ ಖಾರ, ನದಿಯ ಮಸಾಲೆ ಆಡ್ ಮಾಡಿರೋದು ಕೂಡ ಫುಲ್ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಬೆಂಡೆಕಾಯಿ ಇಷ್ಟ ಪಡದೇ ಇರೋರು ಕೂಡ ಈ ತರ ಮಾಡ್ಕೊಟ್ರೆ ತಿಂತಾರೆ ಗ್ಯಾರಂಟಿ. ಬೆಂಡೆಕಾಯಿ ಮಸಾಲ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚ ಧನಿಯಾ ಹಾಕಿ ಬೇರೆ ಬೇರೆಯಾಗಿ ಹುರಿದುಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ 2 ಚಮಚ ರುಬ್ಬಿದ ಪುಡಿ, ಈರುಳ್ಳಿ ಪೇಸ್ಟ್, ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣಿನ ರಸ ಹಾಕಿ ಕಲಸಿ. ನಂತರ ಮಧ್ಯ ಸೀಳಿದ ಬೆಂಡೆಕಾಯಿಗೆ ಕಲಸಿದ ಮಿಶ್ರಣ ತುಂಬಿ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಮಸಾಲೆ ತುಂಬಿದ ಬೆಂಡೆಕಾಯಿಯನ್ನು ಹಾಕಿ ಬಾಡಿಸಿ. ಈಗ ರುಚಿಕರವಾದ ಬೆಂಡೆಕಾಯಿ ಮಸಾಲ ಸವಿಯಲು ಸಿದ್ಧ. ಅಮ್ಮ, ನೀವ್ಯಾವ ಟೇಸ್ಟಿ ಡಿಶ್ ನಮಗೆ ಮಾಡ್ಕೊಡ್ತಿದ್ದೀರಾ? ಪಾಲಕ್ ಪರೋಟ. ಪಾಲಕ್ ಪರಾಟ. ಓಕೆ ಸುನೀತಾ ಅವರೇ, ಪಾಲಕ್ ಪರೋಟ ಮಾಡಾದ್ಮೇಲೆ ನಿಮ್ಮನ್ನ ಕರಿತೀವಿ, ಅಲ್ಲಿ ತನಕ ಕೂತ್ಕೊಂಡಿರಿ. ಹೋಗಿ. ಅಮ್ಮ, ಪಾಲಕ್ ಪರಾಟ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಪಾಲಕ್ ಸೊಪ್ಪು, ಮೊಸರು, ಸಣ್ಣ ರವೆ, ಉಪ್ಪು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲ, ಜೀರಿಗೆ ಪೌಡರ್, ಚಾಟ್ ಮಸಾಲ, ಧನಿಯಾ ಪೌಡ್ರು, ಬೇಯಿಸಿದ ಆಲೂಗೆಡ್ಡೆ, ಇಮಾಮಿ ಆಯಿಲ್. ಮೊದಲು ಪಾಲಕ್ ಸೊಪ್ಪು ತಗೊಂಡು ಮೊಸರು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೋಬೇಕು. ಸಾಕ? ಸಾಕು. ಮೊಸರು ಒಂದು ಸ್ವಲ್ಪ ಉಪ್ಪಿನ ಪೌಡ್ರು. ಸಾಕು. ಸಾಕ? ಸಾಕು. ಈಗ ಒಂದು ಬೋಲ್ಗೆ ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಗೋಧಿ ಹಿಟ್ಟು ಎಷ್ಟು? 4 ಸ್ಪೂನ್ ಗೋಧಿ ಹಿಟ್ಟು. ಸಾಕಾ? ಸಾಕು. ನೆಕ್ಸ್ಟ್ ಮೈದಾ ಹಿಟ್ಟು 2 ಸ್ಪೂನ್ ರವೆ. ಗೋಧಿ ಹಿಟ್ಟಿನ ಅರ್ಧದಷ್ಟು ಮೈದಾ ಹಿಟ್ಟು. ಕಾಲು ಭಾಗದಷ್ಟು ರವೆ. ಕಾಲು ಭಾಗದಷ್ಟು ರವೆ. ಇದು ಮಿಕ್ಸ್ ಹಾಕೊಂಡು ಕಲಿಸ್ಬೇಕು. ಸ್ವಲ್ಪ ಎಣ್ಣೆ. ಕೈ ಗಂಟಬಾರ್ದು ಅಂತನಾ? ಕೈ ಗಂಟಬಾರ್ದು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ನೆಕ್ಸ್ಟ್ ಆಲೂಗೆಡ್ಡೆ ತಗೊಂಡು ಮ್ಯಾಶ್ ಮಾಡಿಸ್ಕೋಬೇಕು. ಓಕೆ. ಚಿಲ್ಲಿ ಪೌಡರ್. ಚೆನ್ನಾಗಿ ಬೇಯಿಸಿರೋ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಳ್ಳ ನಾನು.
ಇದು ಮ್ಯಾಶ್ ಆಗಿದೆ, ಇದಕ್ಕೆ ಧನಿಯಾ ಪೌಡರ್ ಹಾಕಿ. ನೆಕ್ಸ್ಟ್ ಜೀರಾ ಪೌಡರ್, ಚಿಲ್ಲಿ ಪೌಡರ್, ಚಾಟ್ ಮಸಾಲ ಎಲ್ಲ ಕಾಲ್ ಸ್ಪೂನ್ ಹಾಕ್ತಿದ್ದೀನಿ. ಕಾಲು ಸ್ಪೂನು ಉಪ್ಪು, ಕೊತ್ತಂಬರಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು. ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ. ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡಬೇಕು. ಈಗ ಅದನ್ನ ಲಟ್ಟಿಸ್ಕೊಬೇಕಾ? ಲಟ್ಟಿಸ್ಬೇಕಿತ್ತು. ತವಾ ಇಟ್ಬಿಡ್ಲಾ? ತವಾ ಇಡಿ. ಅಮ್ಮ, ನೀವು PUC ಮಾಡ್ಕೊಂಡಿದ್ದು ಮಹಾರಾಣೀಸ್ ಕಾಲೇಜ್, ಮೈಸೂರಲ್ಲಿ. ಅದು 30 ವರ್ಷದ ಹಿಂದೆ. ಅವಾಗ ಹೇಗಿತ್ತು ಕಾಲೇಜು? ಚೆನ್ನಾಗಿತ್ತು. ಇವಾಗ ಇಂಪ್ರೂವ್ ಆಗಿದೆ, ಈ ಕಾಲಕ್ಕೆ ತಕ್ಕಾಗಿದೆ. ಅದೇ ಅವಾಗ ಬ್ಲಾಕ್ ಅಂಡ್ ವೈಟ್, ಈ ಕಲರ್. ಕಾಲೇಜ್ ಬಂಕ್ ಮಾಡಿಲ್ಲ? ಕಾಲೇಜ್ ಹೋಗ್ಬೇಕಾರೆ ಬಂಕ್ ಮಾಡಿದ್ವಿ. ಬಂಕ್ ಮಾಡಿದ್ರಾ? ಎಲ್ಲಿ ಹೋಗಕ್ಕೆ? ಫಿಲಮು. ಓ, ಏನ್ ಡಿಫ್ರೆನ್ಸ್ ಇಲ್ಲ ಬಿಡಿ, ಬರೀ ಹಾಕೊಳ್ಳೋ ಬಟ್ಟೆ ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಯಾವ ಸಿನಿಮಾ ನೀವು ಬಂಕ್ ಕೊಡ್ ಫಸ್ಟ್ ನೋಡಿದ್ದು? ನಾನಿನ್ನ ಮರೆಯಲಾರೆ. ನಾನು ಖಂಡಿತ ನಿಮ್ಮನ್ನು ಮರೆಯಲಾರೆ ಅಪ್ಪ. 30 ವರ್ಷದ ಹಿಂದೆ ಬಂಕ್ ಮಾಡಿ, ಮಹಾರಾಣೀಸ್ ಕಾಲೇಜ್ ಹುಡುಗಿ ಬಂಕ್ ಮಾಡಿ ನಾನಿನ್ನ ಮರೆಯಲಾರೆ ನೋಡೋದಕ್ಕೆ ಟೆಂಟ್ ಹೋಗಿದ್ರಿ? ಇಲ್ಲ ಟಾಕೀಸು. ಓ, ಓಕೆ. ಕಾಲೇಜಿಗೆ ಬಂಕ್ ಮಾಡಿಲ್ಲ ಗೊತ್ತಾ? ಹೌದಾ? ಸುಮ್ಮನೆ ಜೋಕ್ ಮಾಡ್ದೆ ಅಷ್ಟೇ. ತವಾ ಕಾದಿದ್ಯಾ? ಹಾಕೋಣ? ಎಣ್ಣೆ ಹಾಕ್ಬೇಕಾ ಒಂಚೂರು? ಹಾಕಿ. ತೆಗೆದ್ಬಿಡೋಣ? ಆಫ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಪರೋಟ ರೆಡಿ. ಪಾಲಕ್ ಪರೋಟ ರೆಡಿ ಇದೆ. ಅಂಡ್ ಪರೋಟ ಜೊತೆ ಬೆಸ್ಟ್ ಕಾಂಬಿನೇಷನ್ ಮೊಸರು ಕೂಡ ಇದೆ. ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ಸುನೀತಾ ಅವ್ರನ್ನ ಕರೆಯೋಣ. ಕರೀರಿಮ್ಮ. ಸುನೀತಾ ಬಾಮ. ಸುನೀತಾ ಅವರೇ, ನಿಮಗ್ ಪರೋಟ ಇಷ್ಟ ಆಗುತ್ತಾ? ತುಂಬಾ ಇಷ್ಟ. ನಾನು ಪರೋಟ ಮಾಡ್ತಾ ಮಾಡ್ತಾ ಸಾಕಷ್ಟು ಸೀಕ್ರೆಟ್ ತಿಳ್ಕೊಂಡು ನಿಮ್ಮ ಅತ್ತೆ ಬಗ್ಗೆ. ಏನೇನ್ ಹೇಳಿದ್ರಪ್ಪ? ಹೇಳ್ತೀನಿ. ಫಸ್ಟ್ ಟೇಸ್ಟ್ ಮಾಡಿ ಪರೋಟ ಹೇಗಿದೆ ಅಂತ ಹೇಳಿ. ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ವಾವ್, ನಾನು ಟೇಸ್ಟ್ ಮಾಡ್ತೀನಿ. ಮೈಂಡ್ ಬ್ಲೋಯಿಂಗ್ ಆಗಿದೆ ಟೇಸ್ಟು. ಉಪ್ಪು ಖಾರ ಪ್ರತಿಯೊಂದು ಹೇಗಿದೆ? ತುಂಬಾ ಚೆನ್ನಾಗಿದೆ. ಕಂಗ್ರಾಟ್ಸ್ ನನ್ಗೆ ಹೇಳ್ಬೇಕು, ಯಾಕೆಂದ್ರೆ ಉಪ್ಪು ಖಾರ ಎಲ್ಲ ಹಾಕಿದ್ ನಾನೇ ಅಲ್ವಾ? ಬೇಕಾದ್ರೆ ನೀವ್ ಅತ್ತೆನೆ ಕೇಳಿ. ಅಮ್ಮ, ಯಾರಮ್ಮ ಹಾಕಿದ್ದು? ನೀವೇ ಹಾಕಿದ್ದು. ಏನಿಲ್ಲ, ಅವರೇ ಹಾಕಿದ್ದು. ಮಾಡಿದ್ ನಾನು. ಯಾರು ಹಾಕಿದ್ದು ವೀಕ್ಷಕರೇ? ಥ್ಯಾಂಕ್ ಯು. ಗೊತ್ತಾಯ್ತಾ? ಪಾಲಕ್ ಪರೋಟ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿದ ಪಾಲಕ್ ಸೊಪ್ಪು, ಅರ್ಧ ಕಪ್ ಮೊಸರು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ 3 ರಿಂದ 4 ಚಮಚ ಗೋಧಿ ಹಿಟ್ಟು, 3 ರಿಂದ 4 ಚಮಚ ಮೈದಾ ಹಿಟ್ಟು, 1 ರಿಂದ 2 ಚಮಚ ರವೆ, ರುಬ್ಬಿದ ಪಾಲಕ್ ಮಿಶ್ರಣ, 1 ರಿಂದ 2 ಚಮಚ ಎಣ್ಣೆ ಹಾಕಿ ಪರೋಟ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಮತ್ತೊಂದು ಬೌಲಿಗೆ 2 ಬೇಯಿಸಿದ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿ, ಜೊತೆಗೆ 1 ಚಮಚ ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು, ಗರಂ ಮಸಾಲ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿ. ಈಗ ಬೆರೆಸಿದ ಪಾಲಕ್ ಮಿಶ್ರಣವನ್ನು ಲಟ್ಟಿಸಿ, ಅದರ ಮಧ್ಯ ಬೆರೆಸಿದ ಆಲೂಗಡ್ಡೆ ಮಿಶ್ರಣವನ್ನು ಇಟ್ಟು ಲಟ್ಟಿಸಿ. ಈಗ ತವಾದ ಮೇಲೆ ಎಣ್ಣೆ ಸವರಿ ಲಟ್ಟಿಸಿದ ಪರೋಟಾವನ್ನು ಎರಡೂ ಕಡೆ ಬೇಯಿಸಿ. ಈಗ ರುಚಿಕರವಾದ ಪಾಲಕ್ ಪರೋಟ ಸವಿಯಲು ಸಿದ್ಧ. ಓಕೆ, ಇಬ್ರು ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಟ್ಟಿದ್ದೀರಾ. ಇವಾಗ ಇಬ್ರು ಸೇರಿ ನನಗೆ ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ನಮ್ ವ್ಯೂವರ್ ಯಾವ ಅಡ್ಗೆನ ಹೇಳ್ಕೊಡ್ತಿದ್ರು ನೋಡೋಣ. ನೀವಿಬ್ರು ಸೇರಿ ಅಡ್ಗೆ ನನಗೆ ಮಾಡ್ಕೊಡ್ಬೇಕು. ಆಯ್ತು, ಮಾಡ್ತೀನಿ. ಓಕೆ,
ಶ್ರೀಮತಿ ಚೌಡಮ್ಮ ಚನ್ನಕೃಷ್ಣೇಗೌಡ ಅವರು ಕೋಲಾರದಿಂದ ಪತ್ರವನ್ನ ಬರೆದಿದ್ದಾರೆ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮನರಂಜಿಸ್ತಾ ರುಚಿಕರ ಅಡುಗೆಗಳನ್ನ ಹೇಳ್ಕೊಡ್ತಿದೆ. ಅದರಲ್ಲೂ ಅತ್ತೆ ಸೊಸೆಗೆ ನೀಡೋ ಪನಿಷ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತೆ. ನಾವು ತುಂಬಾನೇ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವ್ರು ನಮ್ಗೆ ಬೇಬಿಕಾರ್ನ್ ಕಚೋರಿ ಮಾಡೋದು ಹೇಗೆ ಅನ್ನೋ ರೆಸಿಪಿ ಬರ್ದು ಕಳ್ಸಿದ್ದಾರೆ. ಕಚೋರಿ ಮಾಡಕ್ ಬರತ್ತಾ ನಿಮ್ಗೆ? ಬರತ್ತೆ. ಬೇಬಿಕಾರ್ನ್ ಕಚೋರಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೇಬಿಕಾರ್ನ್, ಮೈದಾ ಹಿಟ್ಟು, ಚಿರೋಟಿ ರವೆ, ಆಲೂ ಮ್ಯಾಶ್, ಇಮಾಮಿ ಸನ್ಫ್ಲವರ್ ಆಯಿಲ್, ಟೇಸ್ಟಿಂಗ್ ಪೌಡರ್, ಗರಂ ಮಸಾಲ, ಟೊಮೆಟೊ ಕೆಚಪ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ತುಪ್ಪ, ಉಪ್ಪು. ಹಿಟ್ಟು ಕಲ್ಸ್ಕೊಳ್ಳೋಣ. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಹಾಂ ಕೊಡಿ. ನೀವು ಹಿಟ್ಟು ಕಲ್ಸ್ಕೊಳ್ಳಿ, ಅಷ್ಟೊತ್ತಿಗೆ ನಾನು ರುಬ್ಕೊಂಡು ಬಂದೆ. ಮೈದಾ ಹಿಟ್ಟು ಸಣ್ಣ ರವೆ ತೊಳಿ ಹೊಡಿಯೋರು. ಎಷ್ಟು ಸ್ಪೂನ್ ಮೈದಾ? 4. 2 ಸ್ಪೂನ್ ಚಿರೋಟಿ ರವೆ. ನೆಕ್ಸ್ಟ್ ಉಪ್ಪು ಕೊಡಿ. ಉಪ್ಪು, ಎಣ್ಣೆ, ತುಪ್ಪ ತುಪ್ಪ ಕೊಡ್ಲಾ? ಎರಡು ಸ್ಪೂನ್ ತುಪ್ಪ, ನೀರು ಕೊಡಿ. ಚಪಾತಿ ಹಿಟ್ಟಿನ ಹದ ಕಲ್ಸ್ಕೊಂತ ಇದ್ದೀರಿ. ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ರಿ. ಗ್ರೈಂಡ್ ಮಾಡಿ. ಓಕೆ. ಫಸ್ಟ್ ಬೇಬಿಕಾರ್ನ್ ಗ್ರೈಂಡ್ ಮಾಡ್ಕೋಬೇಕಾ? ಫೈನ್ ಪೇಸ್ಟಾ? ಇಲ್ಲ, ಅರ್ಧ ತರ್ತರಿಯಾಗಿ. ನೆಕ್ಸ್ಟ್ ಆಲೂ ಮ್ಯಾಶ್ ಹಾಕಿ. ಡ್ರೈ ಆಲೂ ಮ್ಯಾಶ್ ಇದು ಎಷ್ಟು ಹಾಕೋಬೇಕು? 2 ಸ್ಪೂನ್ ಹಾಕಿ. ಬೈಂಡಿಂಗ್ ಏಜೆಂಟ್ ಅಂತ. ಟೇಸ್ಟಿ ಮಸಾಲ, ಅಚ್ಕಾರದ ಪುಡಿ ಅರ್ಧ ಸ್ಪೂನು, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು. ಇದು ಕಣಕ 1 ಗಂಟೆ ಕಾಲ ನೆನಿಬೇಕು. ನೆನಿಬೇಕು, ಯಾಕಂದ್ರೆ ಯಾವುದೇ ಕಣಕ ಆದ್ರೂ ಅಲ್ಲಿ ಲೇಯರ್ ಬರ್ಬೇಕು ಅಂತಂದ್ರೆ ನೆನೆಯಕ್ಕೆ ಇಟ್ಕೊಂತಾರೆ. ನಾನು ಈಗಾಗಲೇ ಕಣಕನ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 1.5 hour ಆಗಿದೆ. ಈ ಕಣಕ ನೀವು ಉಪಯೋಗಿಸ್ಕೋಬಹುದು. ಓಕೆ, ಕೊಡಿ. ಅದು ಕೊಟ್ಬಿಡಿ. ಇವಾಗ ಇದಾಗಿದ್ಯಾ? ಆಗಿದೆ. ಇದು ಎಣ್ಣೆ ಕೊಡಿ. ಇಮಾಮಿ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಚ್ಕೊಂಡು ಲಟ್ಟಿಸಿ. ಸುನೀತಾ ಅವರೇ, ನಿಮ್ಗೆ ಡಿಗ್ರಿ ಓದೋ ಮಗ ಇದ್ದಾನೆ ಅಂತಂದ್ರೆ ನಂಬಕ್ ಆಗೋದೇ ಇಲ್ಲ. ತುಂಬಾ ಯಂಗ್ ಆಗಿ ಕಾಣ್ತೀರಾ. ಅಂಡ್ ಸ್ಕಿನ್ ಆಗಿರ್ಬೋದು, ನಿಮ್ ಬಾಡಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಥವಾ ಫಿಟ್ನೆಸ್ ಸೀಕ್ರೆಟ್? ಬೈ ಬರ್ತ್ ನಾವು ಹೀಗೆ ಇರೋದು. ಸೀಕ್ರೆಟ್ ಯಾವುದೂ ಇಲ್ಲ. ಬೈ ಬರ್ತ್ ಹೀಗೆ ಇರೋದು. ಬೈ ಬರ್ತ್ ಅಂತಂದ್ರೆ ಅವಾಗಿಂದನೂ ನಾವು ಹೀಗೇನೆ. 50ಕ್ಕೆ ಏರುತ್ತೆ, 48ಕ್ಕೆ ಇಳಿಯುತ್ತೆ ವೆಯ್ಟ್. ವೆರಿ ನೈಸ್. ಬಾಂಡ್ಲಿಡೋಣ ಎಣ್ಣೆ ಕಾಯೋದಕ್ಕೆ. ಮಾಡ್ಕೊಂಡಿರೋ ಮಸಾಲೆನ ಮಧ್ಯ ಸ್ಟಫ್ ಮಾಡ್ಕೋಬೇಕು ಪೂರಿ ಸೈಜ್ಗೆ ಕಣಕನ ಒತ್ಕೊಂಡು. ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಸಾಕ? ಸ್ಟಫ್ ಮಾಡ್ಕೊಂಡು ಅದನ್ನ ಮತ್ತೆ ಲಟ್ಟಿಸ್ಬೇಕು. ದಪ್ಪ ಪೂರಿ ಹಾಗೆ. ದಪ್ಪ ಪೂರಿ ಹಾಗೆ. ಸಮೋಸ, ಕಚೋರಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ಆಲೂಗಡ್ಡೆನ ಸ್ಟಫ್ ಮಾಡಿ ಮಾಡೋದು. ಆದ್ರೆ ಆಲೂಗಡ್ಡೆ ಅಂದ್ರೆ ಅಲರ್ಜಿ ಅನ್ನೋರಿಗೆ ಇಲ್ಲಿದೆ ನೋಡಿ ಆಲ್ಟರ್ನೇಟಿವ್. ಸೂಪರ್ ಆಗಿ ಸ್ಪೆಷಲ್ ಆಗಿ ಬೇಬಿಕಾರ್ನ್ ಉಪಯೋಗಿಸ್ಕೊಂಡು ಕಚೋರಿ ಮಾಡ್ತಾ ಇದಾರೆ ನೋಡಿ. ರೆಡಿ ಆಗಿದ್ಯಾ? ಎಣ್ಣೆ ಕಾದಿದ್ಯಾ? ಜಾಲರಿ ಕೊಡಿ. ಎಣ್ಣೆ ಕಾದಿದೆ ಅಲ್ಲ? ಕಾದಿದೆ. ನವ್ಯ ಅವರ ಒಂದು ಟಿಪ್ಸ್ ಹೇಳ್ತೀನಿ. ಹೇಳಿಮ್ಮ. ಹುಳ್ಕಲ್ ಹಲ್ಲು ನೋವಿಗೆ ಇಂಗನ್ನು ಬಿಸಿ ಮಾಡಿ ಅದು ಒತ್ತಿ ಹಿಡ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಇಂಗನ ಹಂಗೆ ಒಲೆಯಲ್ಲಿ ಸುಡ್ಬೇಕಾ ಅಥವಾ ಇದ್ರಲ್ಲಿ ಆದ್ರೂ ಸುಡ್ಬೋದು. ಸ್ಪೂನಲ್ಲಿ ತವಾ ಮೇಲೆ ತವಾ ಮೇಲೆ ಸ್ವಲ್ಪ ಸುಟ್ಕೊಂಡು ಬಿಸಿ ಮಾಡಿಕೊಂಡು ಹುಳ್ಕಲ್ ನೋವು ಇರೋ ಜಾಗಕ್ಕೆ
ಇಟ್ಟರೆ ನೋವು ಕಡಿಮೆ ಆಗುತ್ತೆ. ಓಕೆ, ಆಫ್ ಮಾಡ್ಬಿಡ್ಲಾ? ಮಾಡಿ. ಅತ್ತೆ ಏನು ಟಿಪ್ ಹೇಳಿದ್ರು. ಸುನೀತಾ ಅವರೇ, ನೀವು ವರ್ಕಿಂಗ್ ಲೇಡಿ, ನೀವು ವರ್ಕಿಂಗ್ ವಿಮೆನ್ಗೆ ಏನಾದ್ರು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಸ್ ಸಜೆಷನ್ ಆರ್ ಅನ್ ಅಡ್ವೈಸ್? ನಮ್ಮ ಅತ್ತೆ ಇದ್ರೆ ಮನೆಯಲ್ಲಿ ನಾವು ಹೊರಗಡೆ ಹೋಗಿ ದುಡಿದು ಬಂದ್ರೂ ಯಾವ ಇದು ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಮನೇಲಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅವರು. ಹೌದಾ? ಅಡ್ಗೆ ಎಲ್ಲ ಮಾಡೋದು ಅತ್ತೆನೇನಾ? ತಿಂಡಿ ಬಂದು ಮಾಡ್ಕೊಂಡು ಹೋಗ್ತೀವಿ, ಇನ್ನೆಲ್ಲ ಕೆಲಸ ಅವ್ರದೇ. ಇಟ್ ಹ್ಯಾಸ್ ಟು ಬಿ ಮ್ಯೂಚುವಲ್. ಇಬ್ರ ಕಡೆಯಿಂದನೂ ಆ ಒಂದು ಪ್ರೀತಿ ವಿಶ್ವಾಸ ಇದ್ದಾಗ್ಲೇನೆ ಸಂಬಂಧ ಚೆನ್ನಾಗಿರೋದಕ್ಕೆ ಸಾಧ್ಯ. ವೆರಿ ಗುಡ್. ಬಿಸಿ ಬಿಸಿಯಾದ ಗರಿಗರಿಯಾದ ಕಾರ್ನ್ ಕಚೋರಿ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಗರಿಗರಿಯಾದ ಬೇಬಿ ಕಾರ್ನ್ ಕಚೋರಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಚೆನ್ನಾಗಿದೆ, ಬಟ್ ನೀವು ಔಟರ್ ಲೇಯರ್ ಹಾಕೊಂಡಿರೋದು ಇನ್ನೊಂದು ಸ್ವಲ್ಪ ತಿನ್ನಾಗ್ಬೋದಿತ್ತು, ಅಥವಾ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಬೋದಿತ್ತು. ಫ್ರೈ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತು ಅನ್ಸುತ್ತೆ. ಸ್ವಲ್ಪ ಹಸಿ ಹಸಿ ಅನ್ಸುತ್ತೆ. ಶ್ರೀಮತಿ ಚೌಡಮ್ಮ ಕೃಷ್ಣೇಗೌಡ ಅವರೇ, ಇಂಥ ಒಳ್ಳೆ ರೆಸಿಪಿ ನಮಗ್ ಬರ್ತ್ ಕಳ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮ್ಗೂ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ವೆರೈಟಿ ಆಗಿರೋ ರೆಸಿಪಿ ಗೊತ್ತಿತ್ತು ಅಂತಂದ್ರೆ ನಮ್ಮ ವಿಳಾಸಕ್ಕೆ ಪತ್ರದ ಮೂಲಕ ಬರ್ತ್ ಕಳಿಸಿ. ಬೇಬಿ ಕಾರ್ನ್ ಕಚೋರಿ ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲಿಗೆ 4 ಚಮಚ ಮೈದಾ ಹಿಟ್ಟು, 2 ಚಮಚ ರವೆ, ಉಪ್ಪು, 2 ಚಮಚ ತುಪ್ಪ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಬೇಬಿ ಕಾರ್ನ್ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ರುಬ್ಬಿದ ಬೇಬಿ ಕಾರ್ನ್, 2 ಚಮಚ ಮ್ಯಾಶ್ ಮಾಡಿದ ಆಲೂಗಡ್ಡೆ, 1 ಚಮಚ ಟೇಸ್ಟಿ ಮಸಾಲ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು ಹಾಕಿ ಕಲಸಿಕೊಳ್ಳಿ. ಈಗ ಮೊದಲೇ ಮಾಡಿದ ಕಣಕವನ್ನು ಲಟ್ಟಿಸಿ ಅದರ ಮಧ್ಯ ಕಲಸಿದ ಬೇಬಿ ಕಾರ್ನ್ ಮಸಾಲ ಇಟ್ಟು ಪೂರಿಯಂತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ರುಚಿಕರವಾದ ಬೇಬಿ ಕಾರ್ನ್ ಕಚೋರಿ ಸವಿಯಲು ಸಿದ್ಧ. ನಮ್ಮ ನೆಕ್ಸ್ಟ್ 5 ಮಿನಿಟ್ಸ್ ರೌಂಡ್ಗೆ ಏನ್ ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಚೂರ್ಮಾ ಉಂಡೆ. ಚುರ್ಮಾ ಉಂಡೆ ಮಾಡೋದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವ 5 ಇಂಗ್ರೀಡಿಯೆಂಟ್ಸ್ ಯಾವ್ದು? ಗೋಧಿ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ತುಪ್ಪ. ಆಲ್ ರೈಟ್, ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಇದು 2 ಸ್ಪೂನ್ ಇದೆ. 2 ರಿಂದ 3 ಸ್ಪೂನ್ ಗೋಧಿ ಹಿಟ್ಟು, 1 ಸ್ಪೂನ್ ತುಪ್ಪ. 1 ಸ್ಪೂನ್ ತುಪ್ಪ ಸಾಕಾ? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಈ ಉಂಡೆ ಮಾಡೋದು? ನಮ್ಮ ಯಜಮಾನ್ರ ಸೋದರತ್ತೆ. ಯಜಮಾನ್ರ ಸೋದರತ್ತೆ. ಸುಹಾಸಿಗೆ ಯಾವ್ದು ತುಂಬಾ ಇಷ್ಟ ನೀವು ಮಾಡೋ ಅಡ್ಗೆಲಿ? ಸುಹಾಸನ್ಗೆ ಅವ್ರ ಅಜ್ಜಿ ಮಾಡೋದೇ ತುಂಬಾ ಇಷ್ಟ ನನ್ಕಿಂತ. ಓಹೋ, ಮುದ್ದಿನ ಮೊಮ್ಮಗನ ಅಮ್ಮ. ಅವನಿಗೆ ಕಾಯಿ ಸಾಸಿವೆ ಅನ್ನ ಅಂದ್ರೆ ತುಂಬಾ ಇಷ್ಟ, ಅಜ್ಜಿ ಮಾಡೋದು. ಓ, ಬೇಳೆ ಸಾರು ಅಂದ್ರೆ ತುಂಬಾ ಇಷ್ಟ. ಓಕೆ. ರವೆ ಉಂಡೆ 80s 90s ಸ್ಟೈಲು ಅಂದ್ರೆ 21st ಸೆಂಚುರಿ ಸ್ಟೈಲು ಈ ಚುರ್ಮಾ ಉಂಡೆ. ಇನ್ಸ್ಟೆಂಟ್ ಆಗಿ ಫಾಸ್ಟ್ ಆಗಿ 5 ನಿಮಿಷದಲ್ಲಿ ತಯಾರಾಗೋ ಚುರ್ಮಾ ಉಂಡೆ ಈಗ ಟ್ರೆಂಡ್ ನಲ್ಲಿದೆ ಅನ್ಬೋದು. ನೋಡೋಣ ಯಾರು ಟೇಸ್ಟಿಯಾಗಿ ಮಾಡ್ತಾರೆ ಅಂತ. ಸೇಮ್ ಕ್ವಾಂಟಿಟಿ ತಗೋಬೇಕಾ? Same ಚಿರೋಟಿ ರವೆ quantity. ಮತ್ತೆ ಗೋಧಿ ಹಿಟ್ಟು. ಮತ್ತೆ ಇದಕ್ಕೊಂದು ಸ್ಪೂನ್ ತುಪ್ಪ ಹಚ್ಚಬೇಕು. ಇವಾಗ ಹುರ್ಕೊಂಡಿದ್ದು ರವೆನ್ ಹಾಕೋಬೇಕು. ಆಫ್ ಮಾಡ್ಬಿಡ್ಲಾ? ನಿಮ್ದು ಆಫ್ ಮಾಡ್ಲಾ? ಮಾಡಿ. ಏಲಕ್ಕಿ ಪುಡಿ, ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಸಕ್ಕರೆ ಮುಂದಾಗಿದ್ರು ಚೆನ್ನಾಗಿರುತ್ತೆ ಇದು. ಮತ್ತೆ 1 ಸ್ಪೂನ್ ತುಪ್ಪ. ಗೋಧಿ ಹಿಟ್ಟು 3 ಸ್ಪೂನು, ಚಿರೋಟಿ ರವೆ 3 ಸ್ಪೂನು. ಗೋಧಿ ಹಿಟ್ಟು ಹುರಿವಾಗ ತುಪ್ಪ ಹಾಕೊಂಡು ಹುರಿಬೇಕು, ಚಿರೋಟಿ ರವೆ ಹಾಕೊಂಡು ಹುರಿವಾಗೂ ಕೂಡ ತುಪ್ಪ ಹಾಕೊಂಡು ಹುರಿಬೇಕು. ಎರಡನ್ನೂ ಸಪ್ರೇಟ್ ಆಗಿ ಹುರ್ಕೊಂಡು ಬೌಲಿಗೆ ಹಾಕಿ, ಆಮೇಲೆ ನಂತರ 1 ಸ್ಪೂನ್ ತುಪ್ಪ ಹಾಕಿ, ಪುಡಿ ಸಕ್ಕರೆ ಹಾಕಿ, ಏಲಕ್ಕಿ ಪುಡಿ ಹಾಕಿ ಡೈರೆಕ್ಟಾಗಿ ಹಾಕಿ ಕಟ್ಟಬಹುದು. ಓಕೆ ಅಮ್ಮ, ನೀವಾಗಲೇ ಉಂಡೆ ಕಟ್ತಿದ್ದೀರಿ. ವೆರಿ ಗುಡ್. ತುಪ್ಪ ಎಷ್ಟು ಬೇಕು ಅಷ್ಟು ಕಟ್ಟೋದಕ್ಕೆ ಅಷ್ಟು ಹಾಕೋಬಹುದು. ತುಪ್ಪ ಹಾಕಿದಷ್ಟು ರುಚಿ. ಚೂರ್ಮಾ ಉಂಡೆ ರೆಡಿ. ಚುರ್ಮಾ ಉಂಡೆ ರೆಡಿ. ಸುನೀತಾ ಅವರೇ, ನಿಮ್ದು? 5 ನಿಮಿಷದಲ್ಲಿ ಮಾಡ್ಬೋದಂತ ಚುರ್ಮಾ ಉಂಡೆ ರೆಡಿ.
5 ನಿಮಿಷನೂ ತಗೊಳ್ಳಿಲ್ಲ, ಬೇಗ ಕ್ವಿಕ್ ಆಗಾಯ್ತು. ಇಬ್ರು ಮಾಡಿರೋ ಚುರ್ಮಾ ಉಂಡೆ ನನ್ನ ಕೈಯಲ್ಲಿದೆ. ಅಮ್ಮ ಇದ್ ನೀವ್ ಮಾಡಿರೋದು, ಸುನಿತಾ ಇದ್ ನೀವ್ ಮಾಡಿರೋದು. ಅಮ್ಮ ಫಸ್ಟ್ ನೀವ್ ಕೊಟ್ಟಿರೋದ್ರಿಂದ ಫಸ್ಟ್ ನೀವ್ ಮಾಡಿ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಇಬ್ರು ಮಾಡಿರೋದು ಕಂಪೇರ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದ್ ಚೂರು ರವೆ ಹುರ್ಕೋಬೋದಿತ್ತು ಅನ್ಸುತ್ತೆ. ಇನ್ನು ಹಸಿ ಹಸಿ ರವೆ ಒಂಥರ ಅನ್ಸುತ್ತೆ. ಬಟ್ ನಿಮ್ಗೆ ಕರೆಕ್ಟ್ ಆಗಿದೆ, ಆ ತರ ಹಸಿ ಏನು ಅಂತ ಅನ್ಸಲ್ಲ. ಜೊತೆಗೆ ಸಕ್ಕರೆನೂ ಕರೆಕ್ಟ್ ಆಗಿ ಹಾಕಿದಿರಿ. ನೀವು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಅಂತ ಅನ್ಸುತ್ತೆ, ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಬಟ್ ಅದರ್ವೈಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಸಣ್ಣ ಸಣ್ಣ ಡಿಫ್ರೆನ್ಸಸ್ ಅಷ್ಟೇ. ತುಂಬಾನೇ ಚೆನ್ನಾಗಿದೆ. ನಿಮ್ದು ಸ್ವಲ್ಪ ಟೇಸ್ಟ್ ಅಲ್ಲಿ ವೇರಿ ಆಗ್ತಿರೋದ್ರಿಂದ ಈ ರೌಂಡ್ ಅಲ್ಲೂ ಸುನೀತಾ ಅವರೇ ವಿನ್ನರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೊಳ್ಳೆ ಅಡ್ಗೆಗಳನ್ನ ಹೇಳ್ಕೊಟ್ರಿ. ಹೇಗ ಅನ್ಸ್ತು ನಿಮ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದು? ನಮಗದು ತುಂಬಾನೇ ಖುಷಿ ಆಯ್ತು. ಅಮ್ಮ ನಿಮ್ಗೆ ಹೇಗ ಅನ್ಸ್ತ? ನಂಗೂ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಹೇಗ ಅನ್ಸ್ತು ನಿಮ್ಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದು ಲೈಫಲ್ಲಿ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಖುಷಿ ಅನ್ನಿಸ್ತು. ಖುಷಿ ಅನ್ಸ್ತು. ಮರಿಬೇಡಿ ಆಯ್ತಾ ಯಾವಾಗ್ಲೂ? ನೀವು ಮರಿಬಾರ್ದು. ಸದಾಕಾಲ ನಮ್ಮ ಕಾರ್ಯಕ್ರಮ ನಿಮ್ಗೆ ನೆನಪಾಗಿರ್ಬೇಕು ಅನ್ನೋದ್ರಿಂದ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಸರ್ಪ್ರೈಸ್. ಹೇನ್ಸ್ ಅಮೆರಿಕಾದ ನಂಬರ್ 1 ಆಪರಲ್ ಬ್ರ್ಯಾಂಡ್ ಅವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್, ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಅಯರ್ನ್ ಬಾಕ್ಸ್ ವಿತ್ ವ್ಯಾಕ್ಯೂಮ್ ಫ್ಲಾಸ್ಕ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ವತಿಯಿಂದ ಇಬ್ರಿಗೂ ಬ್ಯೂಟಿಫುಲ್ ಸ್ಯಾರೀಸ್. ಥ್ಯಾಂಕ್ ಯು ವೆರಿ ಮಚ್. ಮಾತ್ ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಹಿರಿಯರ ಮಾತಿನಂತೆ ಆರೋಗ್ಯಕರ ಅಡುಗೆಗಳನ್ನ ಕಲಿಯೋಕೆ ನೀವ್ ನೋಡ್ಬೇಕು ನಮ್ಮ ಕಾರ್ಯಕ್ರಮ. ಇವತ್ ನೀವು ಕಲ್ತಿದ್ದು ಸೂಪರ್ ಬೆಂಡೆಕಾಯಿ ಮಸಾಲ, ವೆರೈಟಿ ಪಾಲಕ್ ಪರೋಟ, ಸ್ಪೆಷಲ್ ಬೇಬಿಕಾರ್ನ್ ಕಚೋರಿ, ಸಿಂಪಲ್ ಅಂಡ್ ಸೂಪರ್ ಚುರ್ಮಾ ಉಂಡೆ. ಇವತ್ತೇ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನಮಗ್ ಪತ್ರ ಬರೀರಿ.